ಇವತ್ತಿನ ಮಾಧ್ಯಮಗಳಲ್ಲಿ ಕೆಲವು ಆಯ್ದ ಮಾಧ್ಯಮಗಳಲ್ಲಿ HMTಯ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯ ಭೂಮಿಯ ಬಗ್ಗೆ ಒಬ್ಬ ರಾಜ್ಯದ DFO ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಒಂದು ವಾರದ ಮುಂಚೆ ಈ ಒಂದು ಆದೇಶವನ್ನು ಹೊರಡಿಸಿ, ಕಾನೂನು ಬಾಹಿರವಾಗಿಯೇ ಹೇಳ್ತೀನಿ ನಾನು, ಕೋರ್ಟ್ಗೆ ಸಬ್ಸಿಡಿಸಿದ್ರು. ಈಗಾಗಲೇ ಈ ಒಂದು ಭೂಮಿಗೆ ಸಂಬಂಧಪಟ್ಟಾಗೆ HMT ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ನೂ ಮ್ಯಾಟರು ಕ್ಲೋಸ್ ಆಗಿಲ್ಲ. ಇವತ್ತು ಅಲ್ಲಿ ವಾದ ಪ್ರತಿವಾದದ ಹಂತದಲ್ಲಿ ಇರ್ತಕ್ಕಂಥದ್ದೇನಿದೆ, ಈ ಅಧಿಕಾರಿಗೆ ಯಾವುದೇ ಈ ರೀತಿಯ ಒಂದು ಆದೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಕೋರ್ಟ್ನ ತೀರ್ಪು ಬರದೆ ಇವರೇ ಏಕಾಏಕಿ ಏನೋ ಒಂದು ಸುಮೋಟೋ ತಗೊಂಡಿದ್ದಾರೆ ನಿರ್ಧಾರ. ಬಹುಶಃ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಬಾರ್ದು ಅಂತಕ್ಕಂಥದ್ದು ಇವರು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರದ ಹಲವಾರು ರೀತಿಯ ತಪ್ಪು ನಿರ್ಧಾರಗಳಿಂದ ಈಗಾಗಲೇ NGFನ ಭೂಮಿಯ ಒಂದು ಅಕ್ರಮಗಳನ್ನೇನು ನಡೆಸಿದ್ರು, ಇವತ್ತು ಈ ಒಂದು ನಿಮ್ಮ ಮೈಸೂರು ಪೇಪರ್ ಮಿನರಲ್ಸು ಅದರ ಹಣೆಬರ ಏನಾಗಿದೆ ಶಿವಮೊಗ್ಗದಲ್ಲಿ. ಈ ಕಾರ್ಖಾನೆಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಡಿಸ್ಇನ್ವೆಸ್ಟ್ಮೆಂಟ್ನ ತೀರ್ಮಾನಗಳೇನಾಗಿದೆ ಅದನ್ನು ಹಿಂಪಡೆದು ಕ್ಯಾಬಿನೆಟ್ನಲ್ಲಿ ಈ HMTಯ ಒಂದು ಕಾರ್ಖಾನೆಗಳಿಗೆ ಪುನಶ್ಚೇತನ ಕೊಡಬೇಕು ಅಂತ ನಾನು ಹೊರಟಂಥ ಸಂದರ್ಭದಲ್ಲಿ ಕಳೆದ ಬಹುಶಃ 1 ವರ್ಷದಿಂದ ಹಿಂದೆ ಇದ್ದಂಥ ಅರಣ್ಯ ಸಚಿವರನ್ನು ಒಳಗೊಂಡಂತೆ HMTಯ ಭೂಮಿ ಮೇಲೆ ಇವರ ಅತಿಕ್ರಮಣ ಅಂತೀನಿ ನಾನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಈ ಕಾರ್ಖಾನೆ ಪ್ರಾರಂಭ ಆಗಿದ್ದು 1960-65ರ ಆಸ್ಪಾಸ್ನಲ್ಲಿ. ಮೈಸೂರು ಅರಸರು ಆ ಒಂದು ಸಂದರ್ಭದಲ್ಲಿ ಇನ್ನೂ ನಮ್ಮ ಫಾರೆಸ್ಟ್ನ ಕೆಲವು ಆ್ಯಕ್ಟ್ಗಳು ಬರೋದಕ್ಕಿಂತ ಮುಂಚೆನೇ ಅದೆಲ್ಲ ಒಂದು ಭಾಗ ಆಮೇಲೆ ಚರ್ಚೆ ಮಾಡ್ತೀನಿ. ನಿರಂತರವಾಗಿ HMT ಕಾರ್ಖಾನೆ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಶಕ್ತಿ ತುಂಬಿದಂಥ ಒಂದು ಕಾರ್ಖಾನೆ ಇದು. ಇದು ಬರೀ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಸೀಮಿತವಾಗಿಲ್ಲ. ಹೈದರಾಬಾದ್ನಲ್ಲಿ ಸುಮಾರು 1200 ಎಕರೆ ಭೂಮಿ ಇದೆ ಒಡೆತನದಲ್ಲಿ HMT. ಈ ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ HMTಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಯಾವುದೇ ರೀತಿಯ ಸರ್ಕಾರದ ನೆರವುಗಳು ದೊಡ್ಡ ಮಟ್ಟದಲ್ಲಿ ದೊರಕದೇ ಇದ್ದರು. ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಉತ್ಪಾದನೆ ಅಂತ ಸಂಪತ್ತಿನಿಂದ ಹಿಂದೆ ಈ HMTಯ ಸ್ವಾಮ್ಯ ಅಡಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ನಡೆದಂಥದ್ದು ಯಶಸ್ವಿಯಾಗಿ. ಪಕ್ಕದ ಕೇರಳದಲ್ಲಿ ಕಾಲಾಮಸೂರಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಕಾರ್ಖಾನೆ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೈದರಾಬಾದ್ನಲ್ಲಿ ನಡೀತಾ ಇದೆ. ಅಲ್ಲಿಂದ ಡೈರಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ನಮ್ಮ ಉತ್ತರಾಖಂಡಲ್ಲಿ ನಡೀತಾ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ಭಾಗದಲ್ಲಿ, ಮತ್ತು ಪಿಂಜೋರ ಅಂಥೇಳಿ HMT ಟ್ರ್ಯಾಕ್ಟ್ರಿಗಳು ಒಂದು ಕಾಲದಲ್ಲಿ ಭಾಳ ಫೇಮಸ್ ಇತ್ತು. ಅದು ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದು, ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾನು ಗುರುತಿಸಿ
ಕೇಂದ್ರದ ಸರ್ಕಾರ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ಸಚಿವರು ಅವರನ್ನು ಇವತ್ತು ಹಲವಾರು ಬಾರಿ ಭೇಟಿ ಮಾಡಿ ಸದ್ಯದಲ್ಲೇ ಬಹುಶಃ ಮೊನ್ನೆ ನಡೀಬೇಕಾಗಿತ್ತು ಈ ಒಂದು ಕಾರ್ಖಾನೆಗೆ ಸಂಬಂಧಪಟ್ಟಂಥ ರಿವೈವಲ್ಗೆ ಪ್ಲ್ಯಾನ್ ಇದೇನು ಕೊಟ್ಟಿದ್ದೇವೆ ನಾವು ಆರ್ಥಿಕ ಇಲಾಖೆಗೆ ಪ್ಯಾರಿಸ್ಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಸಚಿವರು ಅದನ್ನು ಮುಂದಿನ ವಾರಕ್ಕೆ ಅಂತೇಳಿ ನಿಗದಿ ಮಾಡಿತ್ತು ಸಮಯ. ಇಂಥ ಒಂದು ಸಮಯದಲ್ಲಿ ಈ ರೀತಿ ಲೀಡಿಂಗ್ ಪೇಪರ್ಗಳಲ್ಲಿ ಹಿಂದೂ ಮತ್ತು ಡೆಕ್ಕನ್ ಪತ್ರಿಕೆಯಲ್ಲಿ ದೇಶದಲ್ಲೇ ಇದು ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ಬರೆಸಿರ್ತಕ್ಕಂಥದ್ದಿದೆ. ಇವನು ಯಾರೋ ಈ ಅಧಿಕಾರಿ ಬ್ಯಾಕ್ಗ್ರೌಂಡು ರವೀಂದ್ರ ಕುಮಾರ್ ಅಂತ ಹೇಳಿ ಇವು ಕೊಟ್ಟಿರ್ತಕ್ಕಂಥ ತೀರ್ಪು. ಇವರು ಯಾರು ಹಿಂದೆ ಇರ್ತಕ್ಕಂಥವ್ರು, ಇವರಿಗೆ ಗಾಡ್ ಫಾದರು ಗೊತ್ತಿದೆ ನನಗೆಲ್ಲ. ಈ ವ್ಯಕ್ತಿ ಹಿಂದೆ ಇದು ಹಿನ್ನೆಲೆ ಯಾವ ರೀತಿ ಪಾಪ ಇವರು ಅರಣ್ಯ ಇಲಾಖೆನ ಉಳಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಹಲವಾರು ಮಾಹಿತಿಗಳಿದೆ. ಇಂಥ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಾ ಇದ್ದಾಗ ಈ ರೀತಿಯ ತೀರ್ಪು ಕೊಡಲಿಕ್ಕೆ ಇವನಿಗೆ ಅಧಿಕಾರ ಕೊಟ್ಟಾರೆ ಯಾರು? ಇವತ್ತು ಈ ಕಾರ್ಖಾನೆಗಳು ಉಳಿಬಾರ್ದು ಅನ್ನೋದೇ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ. ಇವತ್ತು ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆ ಅಭಿವೃದ್ಧಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾವೇನು ಹಲವಾರು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ 30 ದಿವಸ ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿ ಇವನಿಗೆ ಅಧಿಕಾರ ಕೊಟ್ಟಿರೋದು ಯಾರು? ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸ್ ಇದು. ಅದರಿಂದ ಇದೇನೋ 15,000 ಕೋಟಿ. ಹೌದಪ್ಪ, 15,000 ಕೋಟಿ. ಸಿದ್ದರಾಮಯ್ಯನವರೇ, ನಿಮ್ಮ ಈಗಿನ ಸಚಿವರನ್ನು ಕೇಳ್ತೀನಿ, ಇದರಲ್ಲಿ ಎಷ್ಟೆಷ್ಟು ಜಾಗ ಅವ್ರದ್ದಿದೆಯೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಗಳದ್ದಿದೆ ಅಂತೇಳಿ. ಇಲ್ಲಿ ಪಾಪ ಅವರೇ ಕೊಟ್ಟವ್ರು, ಇಲ್ಲಿ ತರಿಸ್ದೆ. ಅದಕ್ಕೇ ಆದೇಶದ ಪ್ರತಿ ಅವ್ರು ಮಾಡಿರೋದೇ ಈಗ ಪ್ರೊಸೀಡಿಂಗ್ ಮಾಡಿ. ಇವ್ರಿಗೆ ಯಾವ ಪವರ್ ಕೊಟ್ಟಿದ್ರು, ಯಾರು ಕೇಳಿ ಮಾಡಿದ್ದಾರೆ, ಇದು ಒಂದು ಭಾಗ. 15,000 ಕೋಟಿ ವ್ಯಾಲ್ಯೂ. ಹೌದಪ್ಪ, 15 ಅಲ್ಲ, ಇನ್ನೂ ಜಾಸ್ತಿನೇ ಇರ್ಬೋದು. ನಾನು 15,000 ಕೋಟಿಗೆ ಸೀಮಿತ ಮಾಡೋದಿಲ್ಲ ಆ ಜಾಗನ. ಇಲ್ಲಿ 173 ಎಕರೆ ಅಂತ ಹೇಳಿದ್ರಲ್ಲ, ಏನೋ ಬರ್ಕೊಂಡವ್ರಲ್ಲ ಇವತ್ತು. ಈ 173 ಎಕರೆ ಎಲ್ಲಿಂದ ಪ್ರಾರಂಭ ಆಗಿದ್ದಿದ್ದು? ಇದು ಸಿಂಗಾಪುರ ಮಾಡ್ತೀವಿ ಅಂದ್ರಲ್ಲ, ಈಗ ಅದೇನೋ ಬೆಂಗಳೂರನ್ನ ಇದೇನೋ ಮಾಡ್ತೀವಿ ಅಂತ ಹೊರಟವ್ರಲ್ಲ ಈಗ. ಬ್ರಾಡ್ ಮಾಡೋಕ್ಕೆ ಹೊರಟವ್ರಲ್ಲ. ಇದು ಯಾವ್ಯಾವ ಡೇಟ್ನಲ್ಲಿ ಈ 173 ಎಕರೆ ಸೇಲ್ ಮಾಡಿರೋದು? ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಈ ವಿಷಯ ಗಮನಕ್ಕೆ ಬಂದ ಮೇಲೆ 1 ಇಂಚ್ ಭೂಮಿಯನ್ನು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತೇಳಿ ಈ ರಿಜಿಸ್ಟ್ರಾರಿಗೆ ನಾನು ಪತ್ರ ಬರೆದು ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಎಕರೆ ಸೇಲ್ ಯಾರಿಗೆ ಮಾಡಿದ್ದಾರೆ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಬೇರೆ, ಕೆಲವು ಕೊಟ್ಟಿದ್ದಾರೆ ಇಸ್ರೋಗೆ ಮಗದೊಂದಕ್ಕೆ, ಅದು ಸರ್ಕಾರದ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನವ್ರು ಕೊಂಡ್ಕೊಂಡು ಯಾರು ಇವ್ರಿಗೆ ಕೊಟ್ಟವರು, ಯಾರು ಪರ್ಮಿಷನ್ ಕೊಟ್ಟವರು, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ನಾನು ಹಿಂದೆ ಜಕ್ಕೂರು ಪ್ಲ್ಯಾಂಟೇಷನ್ದು ಹೇಳಿದೆ. ಜಕ್ಕೂರು ಪ್ಲ್ಯಾಂಟೇಷನ್ನು 170 ಎಕರೆ ನಿಮ್ಮ ವೈಮಾನಿಕ ತರಬೇತಿ ಕೊಟ್ಟಿದ್ದು ಬೇರೆ ಆ ಜಕ್ಕೂರು ಪ್ಲ್ಯಾಂಟೇಷನ್ನಲ್ಲಿ. ಇನ್ನು ಈ ಕಡೆ 170 ಎಕರೆ ಇದೆಯಲ್ಲ, ಇನ್ನೊಂದು ಭಾಗ 300 ಚಿಲ್ಲರೆ ಎಕರೆನಲ್ಲಿ, ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಎಕರೆ ಭೂಮಿ ಖರೀದಿ ಅಂತ ತೋರಿಸ್ಕೊಂಡು ಡಾಕ್ಯುಮೆಂಟ್ನ ತಿದ್ದಿ ಆ ಜಕ್ಕೂರು ಪ್ಲ್ಯಾಂಟೇಷನಲ್ಲಿ ಯಾರ್ಯಾರು ಮನೆ ಕಟ್ಕೊಂಡವ್ರೆ, ಯಾರ್ಯಾರಿಗೆ ಸೇರಿದೆ, ಏನು ಬಡವರಿಗೆ ಕೊಟ್ಟಿದ್ದೀರಾ ಅಲ್ಲಿ? ಇದೆಲ್ಲ ತೆಗಿತೀರಾ ಸತ್ಯನ? ಏನೇನಿದೆ ಅಂತೇಳಿ ಎಲ್ಲ ವಾಪಸ್ ತಗೋತೀರಾ. 173 ಎಕರೆ ಆಯ್ತಪ್ಪ, HMT ಅವರ ಕೈ ಕೆಳಗಿರ್ತಕ್ಕಂಥ ಈಗಿನ ಭೂಮಿ. ಏಕೆಂದರೆ ಅಲ್ಲಿ ಡೆವಲಪ್ ಎಲ್ಲಿದೆ? ಅರಣ್ಯಲ್ಲಿ ಏನಾದರೂ ಫಾರೆಸ್ಟ್ ಇದೆಯಾ? ಅಲ್ಲಿ ಬಿಲ್ಡಿಂಗ್ಗಳಿದ್ದಾವೆ. ಅಲ್ಲಿಗೆ ಹೋಗ್ಬಿಟ್ಟು ಏನು ಫಾರೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀರಪ್ಪ? ಫಾರೆಸ್ಟ್ ಲ್ಯಾಂಡ್ ಅಂತ ತಗೋತೀರಿ. ಕೆಲವು ದೊಡ್ಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಕೊಂಡವ್ರಲ್ಲ, 20-30 ಫ್ಲ್ಯಾಟ್ನ ಅಡಿ ಇದು ಒಂದೊಂದು ಫ್ಲೋರ್ನ ತೆಗಿತೀರ. ಅವ್ರನ್ನೆಲ್ಲ ಏನು ಆ್ಯಕ್ಷನ್ ತಗೋತೀರಿ? ಇಲ್ಲಿ ಯಾವ್ಯಾವ ಡೇಟಲ್ಲಿ
ಸೇಲ್ ಆಗಿದೆ, ರಿಜಿಸ್ಟ್ರ್ ಮಾಡಿಕೊಟ್ಟವ್ರೆ, ಇಲ್ಲಿದೆ ಇಟ್ಕೊಂಡಿದ್ದೀನಿ ಯಾವ ಡೇಟಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ. ಒಂದು ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಿದ್ದಾಗ ಇದ್ರ ಬಗ್ಗೆ ಏಕಾಏಕಿ ಈ ಅಧಿಕಾರಿಗೆ ಪ್ರೇರೇಪಣೆ ಕೊಟ್ಟವ್ರು ಯಾರು? ಯಾವ ಕಾರಣಕ್ಕೆ ಕೊಟ್ಕೊಂಡಿದ್ದೀರಿ ಸರ್ಕಾರದಲ್ಲಿ? ಇಂಥ ಅಧಿಕಾರಿಗೆ ಅಧಿಕಾರ ಎಲ್ಲಿದೆ ಕೊಡ್ಲಿಕ್ಕೀಗ? ಕೊಟ್ಕೊಂಡವ್ರು 15/6/2026 ಮೊನ್ನೆ ರಿಟೈರ್ ಆಗವ್ರೆ 30ನೇ ತಾರೀಕು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾನು HMTಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೂ ಗಾಬರಿ ಆಗಬೇಕಾಗಿಲ್ಲ ಅಂತ ಹೇಳ್ತೀನಿ. ಇವತ್ತು HMTಯ ವಾಚ್ಗಳು ಸಂಪೂರ್ಣವಾಗಿ ಮುಚ್ಚೋಗಿತ್ತು ತಯಾರು ಮಾಡ್ತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಮಾರ್ಕೆಟಲ್ಲಿ 1,000 ಮಾಡ್ತಾ ಇದ್ದಿದ್ದು ಈಗಾಗಲೇ ಮುಗಿದೋಗಿತ್ತಲ್ಲ ಶುರು ಮಾಡಿ, ಈಗ 9,000 10,000 ಪ್ರತಿದಿನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಚಾಲನೆ ಕೊಟ್ಟಿದ್ದೇವೆ. ಇದು ಹಾಕಿರೋದು ಅಂಬೇಡ್ಕರ್ ಚಿತ್ರ ಇರತಕ್ಕಂಥ ವಾಚ್, ಇದು HMT ವಾಚ್. ಇವತ್ತು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು. ನೀವು HMT ವಾಚ್ ಅಷ್ಟೇ ಅಲ್ಲ, ಹಲವಾರು ಮೆಷಿನ್ ಟೂಲ್ಸ್ಗೆ ಇವತ್ತು ರಷ್ಯಾದ ಒಂದು ಕಂಪ್ನಿ ಸಹ ಒಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈಗ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದಕ್ಕೆ.